ಹಾಯ್ ಗೈಸ್, ಹೇಗಿತ್ತು ಇವತ್ತಿನ ದಿನ? ನಮ್ಮದು ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಸಂಜೆ ನಮ್ಮ ಪಾಪು ಎಲ್ಲ ಹೋಗೋಣ ಹೊರಗಡೆ ಅಂತ ಇತ್ತು. ಸೊ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ. ಹಾಯ್ ಗೈಸ್. ಹಾಯ್. ನೋಡಿ ನಮ್ಮ ಪಾಪು ಇದನ್ನು ಬೇಕು ಅಂತ ಹಾಕ್ಸ್ಕೊಂಡಿರೋದು ಜುಟ್ಟು. ಚೆನ್ನಾಗಿ ಕಾಣಿಸುತ್ತಲ್ಲ. ಬನ್ನಿ, ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಐ ಟಿ ಐ ಸರ್ಕಲಲ್ಲಿರುವಂಥ ಒಂದು ಪಾರ್ಕ್. ಇದು ಸಖತ್ತಾಗಿದೆ. ನಾನು ಫಸ್ಟ್ ಟೈಮ್ ಇದು ಬಂದಿರೋದು, ನಾನೇನು ಯಾವತ್ತೂ ಬಂದಿರಲಿಲ್ಲ. ಸೊ ನಮ್ಮ ಪಾಪು ಇವತ್ತಿತ್ತಲ್ಲ, ಹಾಗಾಗಿ ಹೋಗೋಣ ಬಾರಮ್ಮ ಅಂದರು. ಆಯಿತು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇವತ್ತು ನಿಮಗೂ ತೋರಿಸ್ತೀನಿ ಬನ್ನಿ. ಆಯ್ ಚಿನಿ. ನಾವು ಎಲ್ಲಿಗೆ ಬಂದಿದ್ದೀವಿ ಇವತ್ತು? ಐ ಟಿ ಪಾರ್ಕ್ ಚೆನ್ನಾಗಿದೆಯಲ್ಲ, ಸಖತ್ತಾಗಿದೆ, ತುಂಬ ಪೀಸ್ಫುಲ್ಲಾಗಿದೆ, ಒಂದು ಚೂರು ಸೌಂಡ್ ಇಲ್ಲ ನೋಡಿ. ಯಾವ ಕಡೆಗೆ ಹೋದ್ರೂ ದಾರಿ. ಇದು ಐ ಟಿ ಐ ಎಂಪ್ಲಾಯೀಸ್ಗೆಲ್ಲ ಇರೋಂಥ ಕ್ವಾರ್ಟರ್ಸ್. ಏನು ಚಿಕ್ಕ ಓನಪ್ಪ. ಅವನ ಅಪ್ಪಾಜಿ ಎತ್ಕೊಂಡಿದ್ದಾರೆ, ನಾನು ಎತ್ಕೋಬೇಕಂತ, ಅದಕ್ಕೆ ಕೈ ಚೀತಾ ಇರ್ತಾಯಿದ್ದೆ. ಬಂದೆ ಅಲ್ಲಿ ಅಲ್ಲಿ ಚಿನಿ ಥರ ಫಾರೆಸ್ಟ್ ಥರ ಇದೆ. ಸುತ್ತ ಬರೋ ದೊಡ್ಡ ದೊಡ್ಡ ಮರಗಳು ಗಿಡಗಳು. ಇದು ಐ ಟಿ ಐ ಎಂಪ್ಲಾಯೀಸ್ಗೆ ಕೊಟ್ಟಿರೋಂಥ ಕ್ವಾರ್ಟರ್ಸ್ಗಳು. ಸಖತ್ತಾಗಿದೆ ಮಾತ್ರ. ನಂಗೆ ಈ ಥರ ಲೈಫ್ ಎಂಜಾಯ್ ಮಾಡೋಕ್ಕೆ ಇಷ್ಟ. ಮೀನ್ಸ್ ಈ ಥರ ಇದರಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ ನಾನು. ತುಂಬ ಅಂದರೆ ತುಂಬ ಇಷ್ಟ ನಾನು. ಯಾಕೆಂದರೆ ಬೇಸಿಕಲಿ ನಾವೆಲ್ಲ ಹಳ್ಳಿ ಜನ ಅಲ್ಲ, ಹಾಗಾಗಿ ಹಳ್ಳಿ ಲೈಫೇ ತುಂಬ ಇಷ್ಟಪಡ್ತೀವಿ. ಇದೆಲ್ಲ ಸೊ ನೋಡೋಕ್ಕಂದ್ರೆ ಹಳ್ಳಿ ಥರದೇ ಫೀಲ್ ಅನಿಸುತ್ತೆ. ಚೆನ್ನಾಗಿದೆ ನೋಡಿ, ಸಖತ್ತಾಗಿ. ಇನ್ನು ಆ ಕಡೆ ಇದೆಲ್ಲ ಇದೆ. ಇನ್ನು ತುಂಬ ದಿನ ಆಗೋಗಿತ್ತು ಹಿಂಗೆ ಮಕ್ಕಳ ಜೊತೆ ಹೊರಗಡೆ ಬಂದು. ಸೊ ಇವತ್ತು ಹೆಂಗಿದ್ರು ರಜೆ ಇತ್ತಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇವತ್ತು ನಾನು, ಖುಷಿ, ಸಿದ್ದೇಶು ಎಲ್ಲ ಬಂದಿದ್ದೀವಿ. ಸಖತ್ತಾಗಿದೆ ನೋಡಿ. ಈ ಥರ ವಾತಾವರಣ ನೋಡೋಕ್ಕೆ ಒಂಥರ ಸಖತ್ತು ಖುಷಿ. ಮನಸ್ಸಿಗೇನೋ ಒಂಥರ ಸಮಾಧಾನ, ಖುಷಿ. ಇಲ್ಲೆಲ್ಲ ಪಕ್ಷಿಗಳೆಲ್ಲ ಸೌಂಡ್ ಮಾಡ್ತಿರುತ್ತೆ, ಕೇಳೋದಕ್ಕೆ ಒಂಥರ ಇಂಪು ಅನಿಸುತ್ತಪ್ಪ. ಯಾವ ಕಡೆಗೆ ನೋಡಿದ್ರು ಬರೀ ಹಸಿರು ಹಸಿರು, ಯಾವ ಕಡೆಗಡೆ ನೋಡಿ ಹಸಿರು. ಒಂದು ವೆಹಿಕಲ್ಸ್ ಇಲ್ಲ ಒಳಗಡೆ. ಯಾವುದೋ ಈಗ ಬಂದರೆ ಈ ಥರ ನಮ್ಮ ಥರ ಯಾರಾದರೂ ವಾಕ್ ಮಾಡೋರು ಬಂದಿರ್ತಾರೆ ಅಷ್ಟೇ, ಬಿಟ್ಟರೆ ಈ ಕಡೆ ಒಳಗಡೆ ವೆಹಿಕಲ್ಸ್ ಅವೈಲಬಲ್ ಇಲ್ಲ, ಅಲೋಡಿಲ್ಲ ಅನಿಸುತ್ತೆ. ಈ ಕಡೆ ಎಲ್ಲೂ ಒಂದು ವೆಹಿಕಲ್ ಇಲ್ಲ. ಚೆನ್ನಾಗಿದೆ. ಖುಷಿಗಂತೂ ಫುಲ್ಲು ಖುಷಿಯಾಗಿ ಹೋಗ್ಬಿಟ್ಟಿದೆ. ಇವರು ನಮ್ಮ ಥರ ಯಾರೋ ವಾಕ್ ಮಾಡೋಕ್ಕೆ ಬಂದಿರೋರು. ಅಲ್ಲೊಂದು ಕಡೆ ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಮತ್ತೆ ಬರ್ತಾರೆ ಈ ಕಡೆ. ಓಕೆ, ವಿಡಿಯೋ ಮಾಡ್ಕೊಂಡಿದ್ಯಾ? ಖುಷಿನಾ? ಹ್ಯಾಪಿನಾ? ನಿನಗೆ ಈ ಥರ ಯಾವಾಗಲೂ ಹೊರಗಡೆ ಬರಬೇಕಲ್ವಾ? ಯಾವ ಕಡೆಗನ ನೋಡ್ರಿ, ಇಲ್ಲೂ ಹಚ್ಚ ಹಸಿರು. ಯಾವುದ್ಯಾವುದೋ ಗಿಡಗಳು ಸಖತ್ತಾಗಿ ಅನಿಸುತ್ತೆ. ಇನ್ನು ಮಳೆ ಬಂದಿದ್ದ ದಿವಸ ಬರಬೇಕು. ಇಲ್ಲೆಲ್ಲ ಈ ಎಲೆಗಳ ಮೇಲೆಲ್ಲ ನೀರಿನ ಹನಿಗಳು ಹಂಗೆ ಮುತ್ತು ಥರ ಕೂತಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ನೋಡೋಕ್ಕೆ ಒಂಥರ. ಸಖತ್ತಾಗಿರುತ್ತೆ. ಎಷ್ಟು ದೂರ ಹೋಗ್ತಾ ಇನ್ನೂ ಫುಲ್ಲು ದೂರ ಇದೆಯಪ್ಪ. ಇದು ಎಲ್ಲಿ ಎಂಡಿದೆಯೋ ಗೊತ್ತಿಲ್ಲ, ಒಟ್ಟು ಹೋಗ್ತಾ ಇದೀವಿ ನಾವು ಕೂಡ. ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಡ್ಕೊಂಡು ಹೋಗ್ತೀವಿ, ಮತ್ತೆ ವಾಪಸ್ ಊಟ. ಅಲ್ಲಾಡು ಜಿಯಾ, ಜಿಯಾ, ಅಮ್ಮ ಅಮ್ಮ, ಜಿಯಾ ಅಮ್ಮ, ಅಮ್ಮ ಅಮ್ಮ, ಜೀಜಿ, ಜಿಯಾ ಅಮ್ಮ. ತೋರಿಸು ಜೋಡಿ ನೀನು. ಅಮ್ಮ
ಅಮ್ಮ ಜಿಯಾ. ಮಕ್ಕಳು ನೋಡಿ ಎಷ್ಟು ಖುಷಿ ಪಡ್ತಾರೆ. ನಾವು ಒಳಗಡೆ ಬರೀ ಕೆಲಸ ಅಂದ್ಕೊಂಡು ವರ್ಕ್ ಪ್ರೆಷರಲ್ಲಿ ಎಲ್ಲಿ ಈಚೆನೇ ಕರ್ಕೊಂಬರಲ್ಲ. ಈಚೆನೇ ಕರ್ಕೊಂಬಂದರೆ ಎಷ್ಟು ಎಂಜಾಯ್ ಮಾಡ್ತಾರೆ ನಮ್ಮ ಖುಷಿ. ಸೂಪರ್ ಆಗಿದೆ ಪುಟ್ಟ. ಅವನಮ್ಮ ಜಿಯಾ ಅಮ್ಮ ಅದು ಇನ್ನೊಂದು ಪಾರ್ಕಾ? ಪಾರ್ಕ್ ಒಳಗಡೆನೆ ಇನ್ನೊಂದು ಪಾರ್ಕು. ಬನ್ನಿ ಇದು ಸ್ಕೂಲ್. ಹೌದು ಪುಟ. ನೀರು ನೋಡಿ ಚಿಲಿ, ಬೆಳ್ಳಿಗೆ ಹೇಳ್ತಾರೆ ಬೆಳ್ಳಿ ಜಿಯಾ. ಓನಪ್ಪ ಜಿಯಾ ಓನಮ್ಮ ಜಿಯಾನಾ. ಹಾಯ್ ಮಾಡು ಜಿಯಾಗೆ. ಎರಡು ಕೊಕ್ಕರ ಚೆನ್ನಾಗಿದೆ. ಅಲ್ಲಿ ಕೂಡ ಹೋಗ್ಬೋದು. ಬೋಟ್ ಇದೆ. ಬೋಟ್ ಇದೆಯಲ್ಲ? ಎಲ್ಲೈತ? ಚೆನ್ನಾಗಿರುತ್ತಲ್ವ ಇಲ್ಲಿ? ನಾವು ಹೋಗ್ಬಿಟ್ಟು ಸ್ಕೈ ಆಗ್ಬೇಕು. ಚೆನ್ನಾಗಿದೆ ಅಲ್ಲಿ. ಇಲ್ಲಿ ಬೆಳ್ಳಿ ಚಿನಿಮಾ ಚೆನ್ನಾಗಿದ್ಯಾ? ಅಪ್ಪ ಇದು ಲೇಕ ರಿವರಾ? ನಿನ್ಗೆ ಯಾವ ಥರ ಕಾಣಿಸ್ತಿದೆ ಚಿನಿಮಾ? ಅಮ್ಮ ಇದು ಲೇಕ್ ಥರ ಕಾಣಿಸ್ತಿದ್ಯಾ? ಲೇಕ್ ಥರ ಕಾಣಿಸೋದೇನು ಇದು ಲೇಕೆ. ರಿವರ್ ಅಂದ್ರೆ ಏನು ಗೊತ್ತೇನಮ್ಮ? ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿತಾ ಇರಬೇಕು. ಇದು ನೀರು ಹರಿತಾ ಇರುತ್ತಲ್ಲ, ಹರಿಯೋ ನೀರಿಗೆ ನದಿ ಅಂತ ಕರಿತೀವಿ. ಇದು ನಿಂತ ನೀರು, ನಿಂತಲ್ಲೇ ನಿಂತಿದೆ. ಆದರೆ ಇದು ಹರಿಯೋ ಥರ ಯಾಕೆ ಕಾಣ್ತಿದೆ ಅಂದರೆ ಅದ್ರ ಮೇಲೆ ಗಾಳಿಯಿಂದ ಅಲೆಗಳು ಬರ್ತಾ ಇದೆ, ಅದಕ್ಕೆ ಇದು ಹರಿತಾ ಇದೆ ಅನ್ನೋ ಭಾಸ ನಮಗಾಗುತ್ತೆ. ಆದರೆ ಇದು ನಿಂತ ನೀರು, ಇದು ನದಿಯಲ್ಲ. English ಅಲ್ಲ. See, the water is stagnant, then it's called as lake. When the water is flowing, it's called as river. The water is stagnant, then also it's feeling like it's moving because of its tidal. Due to the air force, the tidal will come on the upper layer of the lake. That's why it's showing you less flowing. Okay? Thank you once again, Papa. It's okay, ಪುಟ್ಟ. ಅರ್ಥ ಆಯ್ತಲ್ವಾ? ಎಷ್ಟು ಚೆನ್ನಾಗಿ ಕೊಕ್ಕರೆಗಳೆಲ್ಲ ಇದಾವಲ್ಲ. ಅಲ್ಲಿ ಎಷ್ಟೊಂದು ಅಲ್ಲಿ ಹೋಗ್ಬಿಟ್ಟು ಓಕೆ ಕೌಂಟ್ ಮಾಡೋಣ. ಅವಕ್ಕೆ ನಮ್ಮಿಂದ ತೊಂದರೆ ಆಗಬಾರ್ದು. ಅವುಗಳು ಇರೋ ಜಾಗಕ್ಕೆ ನಾವು ಬಂದಿದ್ದೀವಲ್ವಾ? ನಮ್ಮ ಮನೆಗೆ ಬಂದು ಯಾರಾದರೂ ತೊಂದರೆ ಮಾಡಿದ್ರೆ ನಮಗೆ ಎಷ್ಟು ಕೋಪ ಬರುತ್ತಲ್ವಾ? ಹಂಗೇ ಅವುಗಳಿರೋ ಜಾಗಕ್ಕೆ ಬಂದು ನಾವು ತೊಂದರೆ ಮಾಡಿದ್ರೆ ಅವಕ್ಕೂ ಕೋಪ ಬರುತ್ತೆ, ಆದರೆ ಅವು ತೋರಿಸ್ಕೊಳಲ್ಲ. ಅದಕ್ಕೆ ಅದೇ ನಮಗೂ ಅವಕ್ಕೂ ಇರೋಂಥ ವ್ಯತ್ಯಾಸ ಅಲ್ವಾ? ಅದನ್ನು ಒಂದು ಸೆಕೆಂಡ್ ಇಂಗ್ಲೀಷ್ನಲ್ಲಿ See, we should not disturb the animals because we came to their place. If anybody come to our home and disturb us, means we will get angry, but they will also get angry.
we came to their place and we are disturbing to them means they will get angry but they won't show. That is the difference between animal and human being, right? ಮತ್ತು ಚಿನಿಮಾ ನಾವು ಯಾವುದೇ ಸಾರ್ವಜನಿಕ ಸ್ಥಳಗಳಿಗೆ ಹೋದ್ರಲ್ಲಿ ನಾವೇನು ತೊಂದರೆ ಮಾಡಬಾರ್ದು, ಅವ್ರಿಗೆ ಗಲೀಜು ಮಾಡಬಾರ್ದು, ಮತ್ತು ಅಲ್ಲಿರೋವಂಥ ವಸ್ತುಗಳನ್ನ ಹಾನಿ ಮಾಡಬಾರ್ದು. ಅಲ್ಲಿರೋ ಟಚ್ ಮಾಡಬೇಡಿ ಅಂತ ಬರೆದಿದ್ರೆ ಅಲ್ಲಿ ಬೋರ್ಡ್ ಹಾಕಲಿ, ಬೋರ್ಡ್ ಹಾಕ್ತೇ ಇರಲಿ, ಅವುಗಳನ್ನ ಟಚ್ ಮಾಡಬಾರ್ದು. ಸುಮ್ಮನೆ ನೋಡಿ ಎಂಜಾಯ್ ಮಾಡ್ಕೊಂಡು ಬರಬೇಕು. ಓಕೆನಾ ಚಿನಿ? ಕರಿ ಕಾಣಿಸ್ತಾ ಇದೆ, ಬಿಲ್ಡಿಂಗ್ ನೋಡಿ ಕರಿತಾ ಇದೆ. ಅವನಪ್ಪ ಯಾಯಿ ಮಡಿ ಅವನಪ್ಪ ನನ್ನನ್ನ ನಾಯಿ ಮಡಿ. ಅದೇ ಚಿನಿ ಲೇಕ್ ಬೆಳ್ಳಿ ವಾಕು. ಶೂ ಹಾಕಿದ್ರೆ ಹಾಕಿಸ್ಕೊಳಲ್ಲ, ಅದು ಕಿತ್ತಾಕೋವರೆಗೂ ಅವಳು ಅಳ್ತಾನೆ ಇರ್ತಾಳೆ. ಅದಕ್ಕೆ ಶೂ ಹಾಕಿರೋದೇ ತೆಗ್ದಿಟ್ಟು ಬಂದಿದ್ದೀನಿ. ಅಪ್ಪ ಇಲ್ಲಂತೂ ಎಷ್ಟು ನೋಡಿದ್ರೂ ಸಾಕಾಗಲ್ಲ, ಕಣ್ಣಿಗೆ ಹಬ್ಬ ಇವತ್ತು. ನೋಡಿ ಸಖತ್ ಅಮೇಝಿಂಗ್ ಆಗಿದೆ. ಬೀಳ್ತೆ